ವಿದ್ಯಾರ್ಥಿಗಳಿಂದಲೇ ಟಾಯ್ಲೆಟ್ ಕ್ಲೀನ್ ಮಾಡಿಸಲಾಗ್ತಾ ಇದೆ. ಚೆನ್ನಾಗಿ ಓದಬೇಕು, ಒಳ್ಳೆ ವಿದ್ಯಾಭ್ಯಾಸ ಪಡಿಬೇಕು, ಒಳ್ಳೆ ಜೀವನವನ್ನ ರೂಪಿಸ್ಕೊಳ್ಬೇಕು ಅಂತ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಬಂದಂತಹ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಕಿರುಕುಳ ಕೊಡಲಾಗ್ತಾ ಇದೆ. ವಾರ್ಡನ್ ನಿಂದ ನಿತ್ಯ ಕಿರುಕುಳದ ಆರೋಪ ಇದೆ. ಹಾಸ್ಟೆಲ್ ಶೌಚಾಲಯ ತೊಳಿತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಓದಬೇಕೆಂದು ವಿದ್ಯಾರ್ಥಿಗಳು ಗೋಗರಿದ್ರೂ ಕೂಡ ವಾರ್ಡನ್ ನಿಂದ ಕಿರಿಕಿರಿ. ವಾರ್ಡನ್ನ ಈ ರೀತಿಯ ಕಿರಿಕಿರಿಗೆ ಬೇಸತ್ತು ವಿದ್ಯಾರ್ಥಿಗಳು ಪತ್ರದಲ್ಲಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. 3 ಪುಟಗಳ ಪತ್ರವನ್ನು ಬರೆದಿದ್ದಾರೆ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಮೆಟ್ರಿಕ್ ನಂತರದ ಬಿಸಿಎಂ ಬಾಲಕಿಯರ ವಸತಿ ವಿದ್ಯಾರ್ಥಿ ನಿಲಯದಲ್ಲಿ ಆಗಿರುವಂತಹ ಘಟನೆ ಗಮನಿಸ್ತಾ ಇದ್ದೀರಿ. ಇಲ್ಲಿ ವಿದ್ಯಾರ್ಥಿನಿಯರಿಂದಲೇ ಶೌಚಾಲಯವನ್ನ ಕ್ಲೀನಿಂಗ್ ಮಾಡಿಸಲಾಗ್ತಾ ಇದೆ. ವಾರ್ಡನ್ ನಿಂತು ಈ ರೀತಿಯ ಕೆಲಸವನ್ನ ಮಾಡಿಸ್ತಾ ಇರುವುದು ವಿಡಿಯೋಯಿಂದ ಬಟಾ ಬಯಲಾಗಿದೆ. ಶೌಚಾಲಯ ಕ್ಲೀನ್ಗೆ ವಸತಿ ನಿಲಯಗಳಿಗೆ ಹಣ ಮಂಜೂರಾಗುತ್ತೆ. ಏನ್ ಮಾಡ್ತಿದ್ದಾರೆ ಅದನ್ನೆಲ್ಲ? ರಜಿಯಾ ವಿರುದ್ಧ ಜಿಲ್ಲಾ ತಾಲೂಕು ಅಧಿಕಾರಿಗಳಿಗೆ ಈಗಾಗಲೇ ಮಾಹಿತಿಯನ್ನ ಕೊಡಲಾಗಿದೆ. ಬಿಸಿಎಂ ಅಧಿಕಾರಿ ಮಹಲಿಂಗಪ್ಪರಿಗೂ ಕೂಡ ವಿಚಾರ ಗೊತ್ತಿದೆ. ಮೌನಕ್ಕೆ ಶರಣಾಗಿದ್ದಾರೆ, ಏನು ಕೇಳ್ತಾ ಇಲ್ಲ. ಆಗಿರುವಂತಹ ಆಗ್ತಾ ಇರುವಂತಹ ತಪ್ಪುಗಳನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮುಂದಾಗ್ತಿಲ್ಲ ಅನ್ನೋ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಮಕ್ಕಳು ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಚೆನ್ನಾಗಿ ಓದ್ತಾರೆ, ಎಲ್ಲಾ ರೀತಿಯ ವ್ಯವಸ್ಥೆ ಅವರಿಗೆ ಸಿಗ್ತಾ ಇದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿ ಪೋಷಕರು, ತಂದೆ ತಾಯಿಗಳು ನಿರಾಳರಾಗಿ ಮನೆಯಲ್ಲಿರ್ತಾರೆ. ಆದ್ರೆ ತಮ್ಮ ಮಕ್ಕಳಿಂದ ಈ ರೀತಿಯ ಕೆಲಸ ಕಾರ್ಯಗಳು ಆಗ್ತಾ ಇದೆ, ತಮ್ಮ ಮಕ್ಕಳನ್ನ ಇಂತಹ ಕೆಲಸಗಳಿಗೆ ಬಳಸ್ಕೊಳ್ತಿದ್ದಾರೆ ಅಂದ್ರೆ ಇದನ್ನೆಲ್ಲ ನೋಡಿಕೊಂಡು ಪೋಷಕರು ಹೇಗೆ ಸುಮ್ಮನಿರ್ತಾರೆ? ವಾರ್ಡನ್ ರಜಿಯಾ ಸುಲ್ತಾನ್, ಆಕೆಯ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಶೌಚಾಲಯ ಕ್ಲೀನ್ ಮಾಡೋಕೆ ಅಥವಾ ಅಲ್ಲಿನ ಮೇಂಟೆನೆನ್ಸ್ಗೆ ಸರ್ಕಾರ ಅನುದಾನವನ್ನ ಕೊಡುತ್ತೆ, ಅದಕ್ಕೋಸ್ಕರ ಸಿಬ್ಬಂದಿಗಳಿರ್ತಾರೆ. ಅವ್ರನ್ನ ಬಿಟ್ಟು ಯಾಕೆ ವಿದ್ಯಾರ್ಥಿನಿಯರಿಂದ ಈ ರೀತಿಯ ಕೆಲಸ ಅನ್ನೋ ಪ್ರಶ್ನೆ. ಇಟ್ಟರು ನಾವು ಇಲ್ಲಿ ಓದ್ಕೋಬೇಕಂತ ಬಂದ್ರು ಅಪ್ಪ ಅಮ್ಮ ಎದಕ್ಕೆ ಕಳಿಸ್ತಾರೆ? ನಮ್ಗೆ ಕೇಳಿದ್ರು ನಮ್ಗೆ ಅಂತಾರೆ, ಏನ್ ಕೆಲಸನೇ ಮಾಡಲ್ಲ, ಓದವು ಇಟ್ಕೊಂಡು ಇದೇ ದಾದ ಮಾಡ್ರಿ ಅಂತ ನಮ್ಗೆ ಬೈತಾ ಇರ್ತಿರ್ತೀವಿ. ಅದಕ್ಕೆ ನಾವು ತುಂಬಾ ಕಷ್ಟ ಅನ್ಭವಿಸಕತ್ತೀವಿ. ನೀವೇ ನೋಡ್ಬೇಕು, ನಮ್ಮನ್ನೆಲ್ಲ ಯಾವಾಗ್ಲೂ ಗಲೀಜಾದಂಗೆಲ್ಲ ನಾವೇ ತೊಳಿಬೇಕು. ಓದಕ್ ಕುಂತ್ರೆ ಮತ್ತೆ ಹದ್ದು ಕಳ್ಸಿ ಮತ್ತೆ ನಮ್ ಕೊಡುಗೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮೇಶ್. ಭೀಮೇಶ್, ಈ ವಾರ್ಡನ್ ಇಂದ ಎಷ್ಟು ದಿನಗಳಿಂದ ಈ ರೀತಿಯ ಕೆಲಸ ನಡೀತಾ ಇದೆ ಅಂತ ಹೇಳಿ ಮೇಲಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಯಾಕೆ ಕಣ್ಮುಚ್ಚಿ ಕೂತಿದ್ದಾರೆ? ವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ಆಗ್ತಿಲ್ವಾ ಅವ್ರ ಕೈಯಲ್ಲಿ? ಏನಿದು ಅಂತ ಪ್ರಕರಣ? ಮಧುಶ್ರೀ, ಕಳೆದ ಕೆಲ ದಿನಗಳಿಂದ ರಜಿಯಾ ಅಂತಕ್ಕಂಥ ಹಾಸ್ಟೆಲ್ ವಾರ್ಡನ್ ಏನಿದ್ದಾರೆ, ಇವರು ಈ ರೀತಿ ಬಲವಂತವಾಗಿ ಹಾಸ್ಟೆಲ್ ನಲ್ಲಿ ಕೆಲಸವನ್ನ ಮಾಡಿಸುವಂತದ್ದು, ಜೊತೆಗೆ ಶೌಚಾಲಯವನ್ನು ಕೂಡ ವಿದ್ಯಾರ್ಥಿನಿಯರ ಮೂಲಕ ಕ್ಲೀನ್ ಮಾಡುತ್ತಾರೆ ಅಂತ ಆರೋಪ ಕೇಳಿ ಬಂದಿರುವಂತದ್ದು, ಸಂಬಂಧಪಟ್ಟಂತೆ ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಆದ್ರೆ ಪ್ರಕರಣ ಹಿನ್ನೆಲೆ ನೋಡೋದಾದ್ರೆ ಬೇರೆ ರೀತಿಯ ಷಡ್ಯಂತ್ರ ಇದೆ ಅಂತ ಹೇಳಿ ಅಲ್ಲಿರುವಂತಹ ಮತ್ತೊಂದು, ಅಂದ್ರೆ ಬೇರೆ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇರುವಂತದ್ದು, ಅಂದ್ರೆ ರಜಿಯಾ ಅಂತ ಏನು ಆರೋಪ ಹೊತ್ತಿದ್ದಾರೆ ವಾರ್ಡನ್, ಇವರನ್ನ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಅಥವಾ ವರ್ಗಾವಣೆ ಮಾಡ್ಲಿಕ್ಕೆ ಒಂದು ಕುತಂತ್ರವನ್ನ ಬೇರೆ ಒಂದು ಟೀಮ್ ನಡೆಸ್ತಾ ಇದೆ. ಹೀಗಾಗಿ ಬೇಕಂತ ವಿಡಿಯೋ ಮಾಡಿ ಈ ರೀತಿ ಹರಿಬಿಡ್ಲಾಗಿದೆ ಅಂತ ಹೇಳಿ ಮತ್ತೊಂದು ವಿದ್ಯಾರ್ಥಿಯ ಗುಂಪು ಹೇಳ್ತಾ ಇರುವಂತದ್ದು. ಆದ್ರೆ ಪ್ರಕರಣದ ಹಿನ್ನೆಲೆ ಮತ್ತು ವಿಡಿಯೋ ವೈರಲ್ ಆಗಿರುವಂತದ್ದನ್ನ ನೋಡಿದ್ರೆ ಇದು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಮೆಟ್ರಿಕ್ ನಂತರದ ಬಿಸಿಎಂ ಹಾಸ್ಟೆಲ್ ನ ವಿಡಿಯೋಗಳು ಅನ್ನುವಂಥದ್ದು ವೈರಲ್ ಆಗಿರುವಂತದ್ದು. ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಅಂದ್ರೆ ಇವು ಹಾಸ್ಟೆಲ್ಗೆ ಸಂಬಂಧಪಟ್ಟಂತ ವಿಡಿಯೋಗಳು ಅನ್ನುವಂಥದ್ದನ್ನ ಸ್ಪಷ್ಟನೆ ನೀಡಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳು ಶೌಚಾಲಯ ಕ್ಲೀನ್ ಮಾಡುವಂತ ವಿಡಿಯೋಗಳು, ಜೊತೆಗೆ ಅಲ್ಲಿ ಕಸ ತೆಗೆಯುವಂತದ್ದು ಏನು ವಿಡಿಯೋಗಳು ವೈರಲ್ ಆಗಿದ್ವು, ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಬಲವಂತವಾಗಿ ಮಾಡಿದಾರ ಅಥವಾ ಬೇಕಂತಲೇ ಯಾರನ್ನಾದ್ರೂ ಎತ್ಕಟ್ಲಿಕ್ಕೆ ಈ ರೀತಿ ಮಾಡಿದಾರ ಅನ್ನೋ ಬಗ್ಗೆ ಕೂಡ ನಾವು ಇಲಾಖಾ ಹಂತದಲ್ಲಿ ಮತ್ತು ಅಧಿಕಾರಿಗಳ ಹಂತದಲ್ಲಿ ಮಾಹಿತಿನ ಕಲೆ ಹಾಕಿ ಪರಿಶೀಲನೆ ಮಾಡ್ತೀವಿ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ವಿದ್ಯಾರ್ಥಿನಿಯರಿಗೆ ಟಾರ್ಚರ್ ಕೊಡ್ತಾ ಇದ್ರು ರಜಿಯಾ ಅಂತಕ್ಕಂಥ ವಾರ್ಡನ್ ಏನಿದ್ದಾರೆ, ಇವರ ವಿರುದ್ಧ ಕೂಡ ನಾವು ತನಿಖೆ ನಡೆಸ್ತೀವಿ. ಜೊತೆಗೆ ಅವರ ತಪ್ಪು ಎಸಗಿದಾರ ಇಲ್ವಾ ಅನ್ನುವಂಥದ್ದು ಮತ್ತೊಂದು ವಿಚಾರವಾಗಿ ವಿದ್ಯಾರ್ಥಿನಿಯರು ಬೇರೆಯವರು ಬೇರೆ ರೀತಿ ಹೇಳ್ತಾ ಇರುವಂತ ಕಾರಣಕ್ಕಾಗಿ ಇಲಾಖಾ ಹಂತದಲ್ಲಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಅಧಿಕಾರಿಗಳು ಸ್ಪಷ್ಟನೆ ನೀಡಿರುವಂತದ್ದು. ಮಧುಶ್ರೀ, ಧನ್ಯವಾದ ಭೀಮೇಶ್.